ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐ ಕ್ಯೂ. ಎಲ್ಲರಿಗೂ ಪ್ರಭು ಐ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕ್ವಶನ್ ಪೇಪರ್ ನೋಡಿ, ಮ್ಯಾಥಮೆಟಿಕ್ಸ್. ಇದು ಸೇಮ್ 20 ಫೆಬ್ರವರಿ 2024ರಲ್ಲಿ ನಡೆದಂಥ ಮೂರನೇ ಶಿಫ್ಟಿನ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ಲಸ ಮತ್ತು ಮೋಸ ಚಾಪ್ಟರ್ ಮೇಲೆ ಬರ್ತಾ ಇದೆ. ಎರಡು ಸಂಖ್ಯೆಗಳು 11:13 ಏನೋ ಎರಡು ಸಂಖ್ಯೆಗಳಿದಾವೆ, 11:13 ಅವು ಒಂದು ವೇಳೆ ಅವುಗಳ ಮೋಸ 7 ಆಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರೋದು. ಸಿಂಪಲ್. ಇಂಥ ಪ್ರಾಬ್ಲಮ್ಗಳಿಗೆ ಏನು ಮಾಡಬೇಕು, ಲಸ ಏನಿದೆ, ಎರಡು ಸಂಖ್ಯೆಗಳು ಅನುಪಾತ ಕೊಟ್ಟಿದ್ದಾನೆ, ಎಕ್ಸಾಕ್ಟ್ ನಂಬರ್ ಕೊಟ್ಟಿಲ್ಲ, ಅದೇ ಕಂಡುಹಿಡಿಬೇಕು. ಇವಾಗ ಮೋಸ ಕೊಟ್ಟಿದ್ದಾನೆ 7 ಅಂತ. ಸೊ ನಾವೇನು ಮಾಡ್ಕೊಳ್ಳೋಣ, ಅವು ಎರಡು ನಂಬರ್ ನಮ್ಗೆ ಯಾವ ಅಂತ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, 11. ಸೊ 11x, ಇನ್ನೊಂದು ನಂಬರ್ ಎಷ್ಟು, 13x ಅಂತ ತಗೋತೀನಿ. ಯಾಕೆ, ನಮ್ಗೆ ಇನ್ನೂ ಗೊತ್ತಿಲ್ಲ ಎಕ್ಸಾಕ್ಟ್ ನಂಬರ್. ಬಟ್ ಮೋಸ ಕೊಟ್ಟಿದ್ದಾನೆ. ಮೋಸ ಎದರದು, ಎರಡು ಸಂಖ್ಯೆಗಳ ಮೋಸ ಎಷ್ಟು ಕೊಟ್ಟಿದ್ದಾನೆ, 7. ಸೊ ನಾನೇನು ಮಾಡ್ತೀನಿ ಇವಾಗ, 11x ಮತ್ತು 13x ಮೋಸ ತೆಗೆಯೋದು. ಫಸ್ಟ್ ಎಕ್ಸ್ಲೆ ತೆಗಿರಿ, 11, 13 ಬಂತು. ಸೊ ಮೋಸ ಬಗ್ಗೆ ಗೊತ್ತಿರಬೇಕು ನಿಮಗೆ. ಮೋಸ ಅಂದ್ರೆ ಹೆಂಗೆ, ಒಂದು ಸಂಖ್ಯೆಯಲ್ಲಿ ಎರಡು ಭಾಗ ಹೋಗ್ಬೇಕು. ಇವಾಗ ಸದ್ಯಕ್ಕೆ ಏನಾಗುತ್ತೆ ಹೇಳಿದ್ರೆ, ಮೋಸ 1 ಆಗುತ್ತೆ ಸರ್. ಹಾಗಿದ್ರೆ ಮೋಸ ಎಷ್ಟಾಗುತ್ತೆ ಅಂದರೆ 1x ಆಗುತ್ತೆ. ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಸರ್, ಕ್ವಶನಲ್ಲಿ 7 ಕೊಟ್ಟಿದ್ದಾನೆ. ಅಂದರೆ ಅರ್ಥ ಏನಾಯ್ತು, x ಏನಾಯ್ತು, 7 ಆಯಿತು. ಹಾಗಿದ್ರೆ ಆ ಎರಡು ಸಂಖ್ಯೆಗಳು ಯಾವುವು, ನಾವು ಏನು ತೊಗೊಂಡಿದ್ದೆ, ಫಸ್ಟ್ ಇಮೇಜಿನ ಏನು ಮಾಡ್ಕೊಂಡಿದ್ದೆ, 11x 13x. ಹಾಗಾದರೆ ಎಕ್ಸ್ ಬೆಲೆ ಏನು ಬಂತು, 7 ಬಂತಂದರೆ 11 77. ಇನ್ನೊಂದು ಸಂಖ್ಯೆ 13 ಎಷ್ಟಾಗುತ್ತೆ, 91. ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುವು, 77 ಮತ್ತು 91. ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ, ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ, ಸಮಯ ಮತ್ತು ಕೆಲಸ. ಒಂದು ಕೆಲಸವನ್ನು ಎ ಮತ್ತು ಬಿ ಪ್ರತ್ಯೇಕವಾಗಿ ಹಾಗೂ ಕ್ರಮವಾಗಿ 20 ದಿನ 60 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ನೋಡಿ, ಎ ಮತ್ತು ಬಿ ಇಬ್ಬರು ವ್ಯಕ್ತಿ ಅದಾರ. ಎ ಎಷ್ಟು ದಿನ ಮಾಡ್ತಾ ಇದ್ದಾನೆ, 20 ದಿನದಲ್ಲಿ ಮಾಡ್ತಾನೆ. ಬಿ ಎಷ್ಟು ದಿನ ಮಾಡ್ತಿದ್ದಾನೆ, ಬಿ ಎಷ್ಟು ದಿನದಲ್ಲಿ, 60 ದಿನದಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ಅವರು ಒಟ್ಟಿ ಕೆಲಸ ಪ್ರಾರಂಭಿಸ್ತಾರೆ. ಆದರೆ ಎಯು ಕೆಲವು ದಿನಗಳ ನಂತರ ಕೆಲಸವನ್ನು ತೆರೆದು ಹೋದನು. ಎ ಎಷ್ಟು ದಿನ ಮಾಡೋಣ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು ನಾವು. ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಬಿಯು ಉಳಿದ ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಿದನು. ಫಸ್ಟ್ ಆಫ್ ಆಲ್ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಟೈಮ್ ಆ್ಯಂಡ್ ವರ್ಕ್ ಚಾಪ್ಟ್ರಲ್ಲಿ ಎಷ್ಟು ಕೆಲಸ ಅಂತ ಕೊಟ್ಟಿರೋದೇ ಇಲ್ಲ. ಅದನ್ನೇ ನಾವು ಏನು ಮಾಡಬೇಕು, ಇಮ್ಯಾಜಿನ್ ಮಾಡ್ಬೇಕು. ಇಮ್ಯಾಜಿನ್ ಇನ್ ಸೆನ್ಸ್ ಲಸ ತಗೋಬೇಕು. ಎರಡೂ ಸಂಖ್ಯೆಗಳು ಭಾಗ ಹೋಗುವಂಥ ಒಂದು ಲಸ, ಅದನ್ನೇ ನಮ್ಗೆ ಏನಾಗುತ್ತೆ, ಒಟ್ಟು ಕೆಲಸ ಅಂತ ಕನ್ಸಿಡರ್ ಮಾಡ್ಬೇಕು. ಇವಾಗ ನೋಡಿ, ನಾನೇನು ಮಾಡ್ತೀನಿ, 60 ಇದನ್ನ ಲಸ ತಗೋತೀನಿ. ಅಂದರೆ ಇದರ ಅರ್ಥ ಏನು, ಟೋಟಲ್ ವರ್ಕ್. ಓಕೆ, ಟೋಟಲ್ ವರ್ಕ್ ಅಂತ ಕನ್ಸಿಡರ್ ಮಾಡಿದೆ. ಸೊ ಇವಾಗ ನೋಡಿ, 60 ಕೆಲಸ ಇದೆ. ಸೊ ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ, ಇವನು ಕ್ಷಮತೆ ಕಂಡುಹಿಡ್ರಿ. 20 ದಿನ 60 ಕೆಲಸನ 20 ದಿನ ಮಾಡ್ತಾನಂದ್ರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ, ಒಂದು ದಿನಕ್ಕೆ ಸರ್ ಇವನು 3 ಕೆಲಸ ಮಾಡ್ತಾನೆ. ಅದೇ ಥರ ಬಿ ನೋಡಿ, 60 ಕೆಲಸನ 60 ದಿನ ಮಾಡ್ತಿದ್ದಾನೆ ಅಂದರೆ ಪ್ರತಿ ದಿನಕ್ಕೆ ಒಂದು ಕೆಲಸ ಮಾಡ್ತಿದ್ದಾನೆ. ನಮಗೇನು ಸಿಕ್ತು, ಇಬ್ಬರದ್ದು ಏನು ಸಿಕ್ತು, ಒಂದು ದಿನಕ್ಕೆ ಅವ್ರ ಕೆಪಾಸಿಟಿ ಏನಂತ ಸಿಕ್ತು. ಬಟ್ ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳ್ತಿದ್ದಾನೆ, ಇಬ್ಬರು ಕೆಲಸ ಸ್ಟಾರ್ಟ್ ಮಾಡೋರು. ಸೊ ಇಬ್ಬರು ಏನು ಮಾಡಿದ್ದಾರೆ ಅಂದರೆ, ಎ ಮತ್ತು ಬಿ ಜೊತೆಗೂಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಿ ಎಷ್ಟು ದಿನ ಮಾಡಿದರೆ ಗೊತ್ತಿಲ್ಲ, ಯಾಕಂದರೆ ನಡ್ಬರ್ಕ್ ಯಾರು ಬಿಟ್ಟು ಹೋಗಿದ್ದಾನೆ, ಎ ಬಿಟ್ಟು ಹೋಗಿದ್ದಾನೆ. ಸೊ ನಾನೇನು ತೋತೀನಿ, ಎಕ್ಸ್ ಅಂತ ತೋತೀನಿ, ಅದೇ ಕಂಡು ಹಿಡಿದೀನಿ. ಪ್ಲಸ್ ಇಬ್ಬರು ಮಾಡ್ಯಾರ, ಎಷ್ಟು ದಿನ ಅಂತ ಗೊತ್ತಿಲ್ಲ. ಆಮೇಲೆ ಕೆಲವು ದಿನಗಳ ನಂತರ ಯಾರು, ಎ ಬಿಟ್ಟು ಹೋಗ್ಬಿಟ್ಟ, ಅಂದರೆ ಎ ಹೋಗ್ಬಿಟ್ಟ. ಅಂದರೆ ಎ ಹೋದರೆ ಉಳಿದಿದ್ದ ಕೆಲಸ ಯಾರು ಮಾಡಿದರೆ, ಬಿ ಒಬ್ಬನೇ ಉಳಿದಿದ್ದ ಕೆಲಸ ಮಾಡ್ಯಾನ. ಒಟ್ಟು ಟೋಟಲ್ ಕೆಲಸ ಎಷ್ಟಿತ್ತು ಕನ್ಸಿಡರ್ ಏನು ಮಾಡಿದ್ದೀವಿ, 60. ಸೊ 60. ಸೊ ಸಿಂಪಲ್. ಈಗ ಎ ಬಿದ ಅನುಪಾತ ಗೊತ್ತಿದೆ ನಮಗೆ, ಅವ್ರ ಕೆಪಾಸಿಟಿ. ಎ ಎಷ್ಟಿದೆ ಒಂದು ದಿನಕ್ಕೆ, 3 ಮಾಡ್ತಾನೆ ಸರ್. ಬಿ ಎಷ್ಟು, 1 ಮಾಡ್ತಾನೆ. ಅಂದರೆ ಎಷ್ಟಾಯಿತು, ಎಕ್ಸ್. ಪ್ಲಸ್ ಬಿ ಎಷ್ಟು ಮಾಡ್ತಾನೆ, 1 × 12 = 68. ಹಾಗಿದ್ರೆ 4x ಪ್ಲಸ್ 12 = 60. ಈ 12ನ ಆ ಸೈಡ್ ಒಯ್ಯಿರಿ, 4x = 48 ಆಯಿತು. ಹಾಗಾದರೆ ಎಕ್ಸ್ ಎಷ್ಟಾಯಿತು, 12. ಅಂದರೆ ಎ ಏನು ಮಾಡಿದ್ದಾನೆ, 12 ದಿನಗಳವರೆಗೂ ಕೆಲಸ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಹಂಗಂದ್ರೆ ಆನ್ಸರ್ ಏನು ಬರುತ್ತೆ, 12. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿ, 6 ಜನರ ಸ್ನೇಹಿತರು. ಇದು ನೋಡಿ, ಸರಾಸರಿ ಮೇಲಿದೆ ಕ್ವಶನು.
6 ಜನ ಸ್ನೇಹಿತರು ಏನು ಮಾಡ್ಯಾರ್ರಿ ಸರಾಸರಿ 144 ಸೆಂಟಿಮೀಟರ್ ಎತ್ತರವನ್ನು ಹೊಂದಿದೆ ಅಂದರೆ 6 ಜನ ಅದಾರೆ 144 ಸೆಂಟಿಮೀಟರ್ ಎವರೇಜ್ ಹೈಟ್. ಎವರೇಜ್ ಅಂದ್ರೆ ಏನು ನೋಡ್ರಿ, ಪ್ರತಿಯೊಬ್ಬರು 144 ಅಂತ ಕನ್ಸಿಡರ್ ಮಾಡ್ಬೇಕು. ಅದರಲ್ಲಿ ಏನಾಗಿದೆ 150 ಸೆಂಟಿಮೀಟರ್ ಎತ್ತರ ಒಬ್ಬ ಹುಡುಗ ಗುಂಪಿನಿಂದ ತೊರೆದು ಹೋಗುತ್ತಾನೆ. ಫಸ್ಟ್ ಏನು ಮಾಡಬೇಕು, ಒಟ್ಟು ಮೊತ್ತ ಕಂಡುಹಿಡಿಯಬೇಕು. ಏನು ಸರಾಸರಿ, ಇವಾಗ ಏನು ಮಾಡಿ, ಎಷ್ಟು ಜನ ಇದ್ದಾರೆ, 6 ಜನ. ಓಕೆ, ಅವರ ಸರಾಸರಿ ಸಂಖ್ಯೆ ಎಷ್ಟು, 144. ಫಸ್ಟ್ ಏನು ಮಾಡಿ, ಒಟ್ಟು ಮೊತ್ತ ಕಂಡುಹಿಡ್ರಿ. ಸೊ ಇವಾಗ ನಾನು ನೋಡ್ರಿ 144ಗೆ 6ರಲ್ಲಿ ಗುಣಾಕಾರ ಮಾಡಿ 6 4 24, 6 4 24 ಕಡೆ 26, 6 ಎಷ್ಟು ಬಂತು, 864 ಬಂತು. ಹೌದಾ? ಇವಾಗ ಏನು ಮಾಡ್ತಿದ್ದಾನೆ, ಇದು ಏನು 6 ಜನರ ಹೈಟಿನ ಒಟ್ಟು ಮೊತ್ತ. ಅದರಲ್ಲಿ ಒಬ್ಬ ಹುಡುಗ ಗುಂಪನ್ನು ತೊರೆದು ಹೋಗುತ್ತಾನೆ. ಎಷ್ಟು ಮೀಟರ್ದವ, 150 ಸೆಂಟಿಮೀಟರ್ನ ಬಿಟ್ಟು ಹೋಗ್ಬಿಡ್ತಾನೆ. ಅವನು ಮೈನಸ್ ಮಾಡಿ ಅವನು ಬಿಟ್ಟೆ ಹೋಗಿದಾನೆ ಅಂದರೆ ಅವ್ನು ಇಟ್ಕೊಂಡು ಏನು ಮಾಡ್ತೀರ. ಸೊ ಇವಾಗ ನೋಡಿ 4, 6ರಲ್ಲಿ 5 ಹೋದರೆ 1, 8 ಅಂದರೆ 714 ಬಂತು. ಹಾಗಾದರೆ ಅವ್ನು ಬಿಟ್ಟು ಹೋದ್ಮೇಲೆ ಹೊಳ್ಳಿ ಅವರೇಜ್ ಕೇಳ್ತಾ ಇದ್ದಾರೆ. ಅಂದರೆ ಫಸ್ಟ್ 8 ಜನ ಇದ್ರು, 6 ಜನ ಇದ್ರು, ಇವಾಗ ಒಬ್ಬ ಬಿಟ್ಟು ಹೋಗ್ಬಿಟ್ಟ ಅಂದರೆ ಉಳಿದ್ರೆ ಎಷ್ಟು, 5 ಜನ. ಸೊ ಅಫ್ಕೋರ್ಸ್ 5 ಜನದಲ್ಲೇ ಡಿವೈಡ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಸೊ 714ಕ್ಕೆ 5ರಲ್ಲಿ ಭಾಗಾಕಾರ ಮಾಡಿರಿ, 5 ಒಂದ್ಲೆ 5, ಎಷ್ಟು ಉಳಿತು 2, 1 ದಿವಸ ಹತ್ತಿರ 5 4ಲೆ 20, 1 ಉಳಿತು 14 ಬಂತು, 5 2ಲೆ 10, 4 ಉಳಿತು ಪಾಯಿಂಟ್ ಕೊಟ್ಟು 0 ತಗೋತಿರ, 5 8ಲೆ 40 ಅಂದರೆ ಎಷ್ಟು ಬರುತ್ತೆ, 142.8. 142.8 ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಅನುಪಾತದ ಮೇಲೆ ಕ್ವಶನ್ ಇದೆ. ಹಿತ್ತಾಳೆಯಲ್ಲಿರುವ ತಾಮ್ರ ಮತ್ತು ಸತುವಿನ ಪ್ರಮಾಣ. ಸೊ ಇವಾಗ ನೋಡಿ, ಹಿತ್ತಾಳೆ ಪಾತ್ರೆ ಇರುತ್ತಲ್ಲ, ಅದು ಅಲಾಯ್ ಅಂತ ಕರೀತಾರೆ. ಅಲಾಯ್ ಅಂದ್ರೇನು, ತಾಮ್ರ ಮತ್ತು ಸತುವಿನ ಕೂಡಿಸ್ಕೊಂಡು ಇಂತಿಷ್ಟು ಪ್ರಮಾಣದಲ್ಲಿ ಹಾಕಿ ಒಂದು ಹಿತ್ತಾಳೆನ ಮಾಡಿರ್ತಾರೆ. ಅದನ್ನೇ ಕ್ವಶನ್ ಕೊಟ್ಟಿರೋದು. ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತುವಿನ ಪ್ರಮಾಣ ಎಷ್ಟಿದೆ, 25:12. ಓಕೆ, ಅಂದ್ರೆ ಅದು ಆ ಹಿತ್ತಾಳೆಯಲ್ಲಿ ಎಷ್ಟು ಕೆಜಿನೂ ಕೊಟ್ಟಿದ್ದಾನೆ, 370 kg ಕೊಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ನೋಡ್ರಿ ಏನೇನಿದೆ, ಒಂದು ತಾಮ್ರ, ನೋಡಿ ತಾಮ್ರ ಅನುಪಾತ, ಮತ್ತೆ ಅದ್ರ ಕೊಟ್ಟಿದ್ದಾನೆ ಸತು. ಸೊ ಅನುಪಾತ ಏನಿದೆ ಸರ್, 25:12. ಹೌದಾ, 25:12 ಇದೆ. ಮತ್ತೆ ಹಿತ್ತಾಳೆ ಪಾತ್ರೆ ಅದು ಎಷ್ಟು ಕೆಜಿ ಇದೆ, 370 kg ಅಂತ ಕೊಟ್ಬಿಟ್ಟಿದ್ದಾನೆ. 370 kg ಇದೆ. ನೀವು ಸಿಂಪಲ್ ಏನಿಲ್ಲ, ಅನುಪಾತ ಅಂದರೆ ಹೆಂಗೆ, ಅಷ್ಟು ಕೂಡಿಸಿ ಕೊಟ್ಟಿದ್ದಾನೆ ಅಂದರೆ ನೀವು ಏನು ಮಾಡ್ರಿ, ಅನುಪಾತನ ಕೂಡಿಸಿ 25:12 ಅಂದರೆ ಎಷ್ಟಾಗುತ್ತೆ, 37 ಅನುಪಾತ ಬರೋಬ್ಬರಿ. 370 ಅಂದರೆ ಎಷ್ಟು ಇಂಟು ಮಾಡಿದಾನೆ, ಇಂಟು 10. ನಿಮಗೆ ಯಾರು ಕೇಳಿದ್ದಾರೆ ನೋಡ್ರಿ ಕ್ವಶನ್ ಅಲ್ಲಿ. ಹಾಗಾದರೆ ಅಲ್ಲಿರುವ ತಾಮ್ರದ ಪ್ರಮಾಣ ಎಷ್ಟು, ತಾಮ್ರ ಅಂದರೆ ಎಷ್ಟು, 25 ಇದೆ. ನೀವು ಅನುಪಾತ ಏನು ಮಾಡ್ರಿ, ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ, 250 kg ಏನಾಗುತ್ತೆ ತಾಮ್ರ. ಓಕೆ, ಸೊ ಆನ್ಸರ್ ಏನು ಬರುತ್ತೆ, 250. ಸರ್ ಸತುದ್ ಕೇಳಿದ್ರೆ ಏನಾಗುತ್ತೆ, 120 kg. ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲಿದೆ ಕ್ವಶನ್ನು. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊರಿ. ಏನು, ಅಸಲು ಬೆಲೆ ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟಾರ್ರಿ, 264 ಆಗಿದೆ. ಒಂದು ವೇಳೆ ಶೇಕಡಾ ಲಾಭವು 33 ಆದರೆ ಮಾರಾಟ ಬೆಲೆ ಎಷ್ಟು. ಫಸ್ಟ್ ಆಫ್ ಆಲ್ ಅಸಲು ಬೆಲೆ ಅಂದ್ರೆ ಏನ್ರಿ, CP. ಇಟ್ ಮೀನ್ಸ್ CP. ಮಾರಾಟ ಬೆಲೆ ಅಂದ್ರೆ ಏನ್ರಿ, SP. CP ಅಂದಂಗೆ ಇದು SP ಅಂದ್ರೆ. ಅವ್ರ ನಡವರ್ಕಿನ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾನೆ, 264. ಸೊ ನಾನು ನೋಡಿ ಇವಾಗ ಏನು ಮಾಡ್ತೀನಿ, SP ಮೈನಸ್ CP ಕೊಟ್ಟಿದ್ದಾನೆ ಅಂದರೆ 264 ರೂಪಾಯಿ. ಕ್ಲಿಯರ್ ಆಯ್ತಾ? ಮತ್ತೆ ಪರ್ಸೆಂಟೇಜಲ್ಲಿ ಏನು ಕೊಟ್ಟಿದ್ದಾನೆ, ಲಾಭ ಪ್ರತಿಶತ ಎಷ್ಟು, 33%. ಅಂದರೆ ಹೆಂಗೆ ಬರ್ಕೋತೀರಾ, 33/100. ಅಂದರೆ 100 ರೂಪಾಯಿ ಇರೋದು ವಸ್ತುನ ಮಾರ್ಯಾರ, ಎಷ್ಟು ಲಾಭ ಆಗ್ಯದ, 133 ಮಾರ್ಯಾರ ಅಂದರೆ ಎಷ್ಟಾಗತ್ತೆ ರೀ, 133/100. ಇದ್ರ ಮೀನಿಂಗು SP ಅಂದಂಗೆ, ಇದು ಏನಾಗಿತ್ತು CP ಅಂದು. ನೋಡಿ ಇದ್ರ ಡಿಫ್ರೆನ್ಸ್ ನೋಡಿ, ಇಲ್ಲಿ ಡಿಫ್ರೆನ್ಸ್ ಏನು ಕೊಟ್ಟಿದ್ದಾನೆ. ಸಿಂಪಲ್ ಇವೆರಡನ್ನ ರೇಷನ್ ಸಮಾನ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಆ್ಯಕ್ಚುಲಿ ನೋಡ್ರಿ, 100ರಲ್ಲಿ 133 ಮಾಡಿದ್ರೆ 33 ಅನುಪಾತ ಬರೋಬ್ಬರಿ. ಬಟ್ ಆ್ಯಕ್ಚುಲಿ ಕೊಟ್ಟಿರೋದೆಷ್ಟು, 266. ಓಕೆ, ಕಟ್ತಾ ಹೊಡೀರಿ. ಈಗ ಏನು, 1 ಅನುಪಾತ ಬರೋಬ್ಬರಿ ಏನಾಗುತ್ತೆ, 264. 33ಗೆ 11 ಮೂರಲೆ 11 ಎರಡಲೆ 11 4ಲೆ 3 1ಲೆ 3 8ಲೆ ಅಂದರೆ 1 ಅನುಪಾತ ಬರೋಬ್ಬರಿ ಎಷ್ಟು ಬಂತು, 8 ಬಂತು. ಇವಾಗ ನಿಮ್ಗೆ ಯಾರು ಕೇಳಿದ್ದಾರೆ, ಮಾರಾಟ ಬೆಲೆ ಅಂದರೆ ಏನಿದೆ, SP ಮಾರಾಟ ಬೆಲೆ ನೋಡಿ, 133ಗೆ
ಇಂಟು 8 ಮಾಡಿ ಆನ್ಸರ್ ಬಂದು 8 ಮೂರಲೆ 24, 8 ಮೂರಲೆ 24, 8 ಮೂರಲೆ 24, 2 26, 8 1 8 2 10, 1064. ಸೊ ಆನ್ಸರ್ ಏನು ಬರುತ್ತೆ? 1064. ನೆಕ್ಸ್ಟ್, ಒಂದು ನಿರ್ದಿಷ್ಟ ಹಣದ ಮೊತ್ತವು ಸರಳ ಬಡ್ಡಿ ದರದಲ್ಲಿ ಲೆಕ್ಕದಲ್ಲಿ 8 ವರ್ಷ 6 ತಿಂಗಳಿಗೆ 3 ಪಟ್ಟು ಆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನೋಡಿ ಫ್ರೆಂಡ್ಸ್, ಒಂದು ನಿರ್ದಿಷ್ಟ ಹಣ ಮೊತ್ತ ಎಷ್ಟಿಷ್ಟರೂ ಗೊತ್ತಿಲ್ಲ, ಅದು ಸರಳ ಬಡ್ಡಿ ದರದಲ್ಲಿ 8 ವರ್ಷ 6 ತಿಂಗಳು. ನೋಡಿ, ಇದರಲ್ಲಿ 8 ವರ್ಷ 6 ತಿಂಗಳು ಅಂದರೆ 8.5 ವರ್ಷ ಅಮೌಂಟ್ ಇಟ್ಟಿದ್ದಾರೆ. ಆ ಅಮೌಂಟ್ ಏನಾಗ್ತಿದೆ? 3 ಪಟ್ಟು ಆಗ್ತಾ ಇದೆ. ಹಾಗಾದರೆ ವಾರ್ಷಿಕ ಬಡ್ಡಿ, ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ. ಏನಂದರೆ R = n-1/t × 100. ಇದೇನ್ರಿ ಫ್ರೆಂಡ್ಸ್? ಇದು ಒಂದು ಸಿಂಪಲ್ ಸೂತ್ರ. ಹೆಂಗೆ? ಅದಕ್ಕಿಂತ ಮುಂಚೆ, ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಇವಾಗ ನೋಡಿ, ಇದು ನಿಮಗೂ ಗೊತ್ತಿರಬೇಕು. ಏನು ಸರ್? ಇವಾಗ ನೋಡಿ, 8 ವರ್ಷ 6 ತಿಂಗಳು ಕೊಟ್ಟಿದ್ದಾರೆ. ಸಮಯ 8 ವರ್ಷ 6 ತಿಂಗಳು. ಹೌದಾ? ನಮಗೆ ಈ ಥರ 8 ವರ್ಷ ಇದ್ರೆ 8 ವರ್ಷ ಕಂಪ್ಲೀಟ್ ವರ್ಷದಲ್ಲೇ ಇರಬೇಕು, ಇಲ್ಲ ತಿಂಗಳುಗಳಿದ್ರೆ ತಿಂಗಳುಗಳಲ್ಲೇ ಇರಬೇಕು. ಬಟ್ ಇವಾಗ ಏನು ಕೊಟ್ಟಿದ್ದಾನೆ? ಮಿಕ್ಸ್ ಕೊಟ್ಟಿದ್ದಾನೆ. ಈ ಥರ ಕೊಟ್ಟಾಗ ಏನು ಮಾಡಬೇಕು ಅಂದರೆ, 8 ವರ್ಷ 6 ತಿಂಗಳಂದರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ್ರಿ? 12 ತಿಂಗಳು. ಹಾಗಾಗಿ ಇದನ್ನು 6 ತಿಂಗಳನ್ನ ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಒಂದು ವರ್ಷಕ್ಕೆ 12 ತಿಂಗಳು ಅಂದರೆ 6 ತಿಂಗಳು ಅಂದರೆ /12 ಮಾಡಿ. ಇವಾಗ ಏನಾಗುತ್ತೆ? ವರ್ಷನಲ್ಲಿ ಕನ್ವರ್ಟ್ ಆಗುತ್ತೆ. ಅಂದರೆ ಕಟ್ತಾ ಬಿಡ್ರಿ, 6 1 6 2 ಅಂದರೆ ಎಷ್ಟು ಬತ್ತು? 8 1 2. ಸೊ ಇವಾಗ ನೋಡ್ರಿ, ಇದು ಮಿಶ್ರ ಭಿನ್ನ ರಾಶಿ ಆಯಿತು. ಮಿಶ್ರ ಭಿನ್ನ ರಾಶಿಯನ್ನು ಏನು ಮಾಡಬೇಕು? ಮಿಶ್ರ ಭಿನ್ನ ರಾಶಿ ನಾರ್ಮಲ್ ಭಿನ್ನ ರಾಶಿ ಮಾಡ್ಬೇಕಾರೆ ಗುಣಾಕಾರ ಮಾಡಿ. 8 2 16 ಪ್ಲಸ್ 1 17 ಅಂದರೆ ಎಷ್ಟು ಬಂತು? 17/2 ಏನು ಬಂತು? ಸಮಯ. ಇವಾಗ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಕ್ಲಿಯರಾ? ಈಗ ಬನ್ನಿ, ಆ ಫಾರ್ಮುಲಾ ಏನು ಹೇಳಿದ್ದೆ? ರೇಟ್ n-1/t × 100. ಎನ್ ಅಂದರೆ ಏನು ಸರ್ ಅಂತ ಕೇಳ್ಬೋದು. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾರ್ಷಿಕ ಬಡ್ಡಿ ದರದಲ್ಲಿ ಎಷ್ಟು? 3 ಪಟ್ಟು 4 ಪಟ್ಟು 5 ಪಟ್ಟು 6 ಗುಣ 5 ಗುಣ ಅಂತ ಕೇಳ್ತಾನಲ್ಲ, ಅಲ್ಲಿ ಏನು ಮಾಡಬೇಕು? ಎನ್ ಪ್ಲೇಸನ್ನು ಫಿಲಪ್ ಮಾಡಬೇಕು. ಇವಾಗ ಸದ್ಯಕ್ಕೆ ಕ್ವಶನಲ್ಲಿ ನೋಡಿ, 3 ಪಟ್ಟು ಅಂದಿದ್ದಾರೆ, 3 - 1. ಸೊ ಸಮಯ ಎಷ್ಟಿದೆ ನೋಡಿ? 17/2 17/2 × 100. ಕ್ಲಿಯರಾ? ಇವಾಗ ನೋಡಿ, ಈ ಎರಡು ಏನಾಗುತ್ತೆ? ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದ ತಕ್ಷಣ ಏನಾಗುತ್ತೆ? ಮೇಲ್ಗಡೆ ಬಂದರೆ ಮೇಲೆ 3 - 1 ಅಂದರೆ 2 ಬರುತ್ತೆ. ಇಂಟು 2 ಆಗುತ್ತೆ. /17 × 100 ಆಗುತ್ತೆ. ಅಂದರೆ ಟೋಟಲ್ ಇಂಟು ಮಾಡಿದಾಗ 400ಕ್ಕೆ 17ರಲ್ಲಿ ಭಾಗಾಕಾರ ಮಾಡಿ ನಿಮ್ದೇನು ಬರುತ್ತೆ ಆನ್ಸರು? ಬೇಕಿದ್ರೆ ಇನ್ನೊಮ್ಮೆ ಮಾಡ್ತೀನಿ ನೋಡಿ. ಇವಾಗ ಈ ಫಾರ್ಮುಲಾದಲ್ಲಿ ಹಾಕಿದರೆ 400ಕ್ಕೆ 17ರಲ್ಲಿ ಭಾಗಾಕಾರ ಮಾಡಬೇಕಾಗುತ್ತೆ. ಸೊ 400ಕ್ಕೆ 17ರಲ್ಲಿ ಭಾಗಾಕಾರ ಮಾಡಿ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ? 23.52 ಬರುತ್ತೆ. ನೆಕ್ಸ್ಟ್, ಒಂದು ವೇಳೆ ಪಿ ಮತ್ತು ಕ್ಯೂ ಮತ್ತು ಆರ್ ಅನುಪಾತ ಕೊಟ್ಟಿದ್ದಾನೆ. ಸಿಂಪಲ್ ಕ್ವಶನ್ ನೋಡಿದೆ ಫ್ರೆಂಡ್ಸ್. ಪಿ ಕ್ಯೂ ಆರ್ದು ಅನುಪಾತ ಕೊಟ್ಟಿದ್ದಾನೆ 9:10:11. ಸಿಂಪಲ್. ಇದರಲ್ಲಿ ಅರ್ಥ ಏನು? ಪಿ = ಎಷ್ಟು? 9 ಅಂದಂಗೆ, ಕ್ಯೂ = 10 ಅಂದಂಗೆ, ಆರ್ = 11 ಅಂದಂಗೆ. ಸೊ ಸಿಂಪಲ್ ಪುಟ್ ಮಾಡಿ. ಫಸ್ಟ್ ಅನುಪಾತ ಏನಿದೆ? ಪಿ ಪ್ಲಸ್ ಕ್ಯೂ ಅನುಪಾತ. ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್ ಅನುಪಾತ. ನೆಕ್ಸ್ಟ್ ಆರ್ ಪ್ಲಸ್ ಪಿ ಅನುಪಾತ. ಸೊ ಫಸ್ಟ್ ಪಿ ಪ್ಲಸ್ ಕ್ಯೂ 9 ಜೊತೆಗೆ 10 ಕೂಡಿಸಿ ಎಷ್ಟಾಗುತ್ತೆ? 19. ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್ ಅಂದರೆ ಏನಾಗುತ್ತೆ? 10 11 21. ನೆಕ್ಸ್ಟ್ ಆರ್ ಪ್ಲಸ್ ಪಿ ಅಂದರೆ ಏನಾಗುತ್ತೆ? 11 ಮತ್ತು 9 ಅಂದರೆ 20 ಆಗುತ್ತೆ. ಸೊ ಅನುಪಾತ ಏನಾಗುತ್ತೆ? 19:21:20. ನೆಕ್ಸ್ಟ್, ಒಂದು ವಸ್ತುವಿನ ನಮೂದಿಸಿದ ಬೆಲೆಯು 28,500 ಮತ್ತು ಮಾರಾಟದ ಬೆಲೆಯು 15,650. ಹಾಗಿದ್ರೆ ಶೇಕಡ ರಿಯಾಯಿತಿ ಡಿಸ್ಕೌಂಟ್ ಪರ್ಸೆಂಟೇಜ್ ಕೇಳಿದಾನೆ. ಸೊ MRP ಎಷ್ಟು ಕೊಟ್ಟಿದ್ದಾನೆ? MRP = 28,500. ಸರ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ? ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 15,675 ರೂಪಾಯಿ. 15,675. ಹಾಗಾದರೆ 28,500 ಇದ್ದಂಥ ವಸ್ತುನ 15,675 ಅಂದರೆ ಎಷ್ಟು ರೂಪಾಯಿ ಬಿಟ್ಟಿದ್ದಾನೆ ನೋಡ್ರಿ. ಏನು ಮಾಡ್ಬೇಕು? ಸಿಂಪಲ್ ಮೈನಸ್ ಮಾಡಿ. 28,500 ಒಳಗಡೆ 15,675
10ರಲ್ಲಿ 5 5, 10ರಲ್ಲಿ 8 2, 5ರಲ್ಲಿ ನೋಡಿ ಎಷ್ಟಾಗುತ್ತೆ, 15ರಲ್ಲಿ 7 8, ನೆಕ್ಸ್ಟು 8ರಲ್ಲಿ 6 ಹೋದರೆ 2 1. ಸೊ ಎಷ್ಟು ಬಂತು? 12,825 ರೂಪಾಯಿ ಬಿಟ್ಟಿದ್ದಾನೆ. ಇದೇನಾಯಿತು? ರಿಯಾಯಿತಿ. ರಿಯಾಯಿತಿ. ಓಕೆ, ರಿಯಾಯಿತಿ ಎಷ್ಟು ಬಿಟ್ಟಿದ್ದಾನೆ? 12,825. ಬಟ್ ನಮಗೇನು ಅಮೌಂಟಲ್ಲಿ ಕೇಳಿಲ್ಲ, ಅವನು ಪರ್ಸೆಂಟೇಜಲ್ಲಿ ಹೇಳ್ರಿ ಅಂತಿದ್ದಾನೆ. ಅಂದರೆ 12,825 ರೂಪಾಯಿ ಬಿಟ್ಟಿದ್ದಾನೆ. ಡಿವೈಡೆಡ್ ಬೈ ಯಾವಾಗಲೂ ಏನು ತೊಗೋಬೇಕು? ಹೇಗೆ ಪ್ರಾಫಿಟ್ ಲಾಸ್ಗಳಲ್ಲಿ ಸಿ ಪಿ ಕನ್ಸಿಡರ್ ಮಾಡ್ತೀರ, ಅದೇ ಥರ ಡಿಸ್ಕೌಂಟಲ್ಲಿ ಏನು ಯೂಸ್ ಮಾಡಬೇಕು? ಎಮ್ ಆರ್ ಪಿ. ಅಂದರೆ ಎಮ್ ಆರ್ ಪಿ ಎಷ್ಟಾಗುತ್ತೆ? 28,500 ಗುಣಾಕಾರ 100. ಸೊ ನೋಡಿ ಎಲ್ಲೆಲ್ಲಿ ಕಟ್ತಾ ಹೋಗುತ್ತೆ? 2 0 2 0 5 ಮಗ್ಗಿ ತಗೋರಿ. 5 5 25. ಓಕೆ, 5 5 25, 5 ಒಳ್ಳೆ 35. ನೆಕ್ಸ್ಟ್ ಮೇಲೆ ನೋಡಿ, 5 2 10, 5 5 25, 5 6 30, 5 6 30 ಎಷ್ಟಾಗುತ್ತೆ ನೋಡಿ? 5 2 10, 5 5 25, 5 6 30, 5 5 25 ಉಳಿತೇನ್ರಿ? ಸೊ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೇನು? 2565 ಡಿವೈಡೆಡ್ ಬೈ 57. ನೋಡಿ ಇಲ್ಲೆಲ್ಲ ಆಪ್ಷನ್ಗಳು ಚೆಕ್ ಮಾಡಿ, ಭಾಗಾಕಾರ ಮಾಡ್ತಾ ಕೂಡಬಾರ್ದು. ಯಾಕಂದರೆ ಲಾಸ್ಟ್ ಡಿಜಿಟಲ್ಲಿ ಏನಿದೆ ಹೇಳಿ? 5 ಇದೆ. ಪಕ್ಕ 7 5ಲೇನೆ ಹೋಗಬೇಕು. ಆಪ್ಷನಲ್ಲಿ ಪಕ್ಕ ಏನು ಬರಬೇಕು? ಯೂನಿಟ್ ಡಿಜಿಟ್ ನೋಡಿದಾಗ 5 ಬಂದೇ ಬರುತ್ತೆ. ಸರ್ ಬಂದಿರಲಿಲ್ಲ ಅಂದರೆ ಅಫ್ಕೋರ್ಸ್ ಡಿವೈಡ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಕ್ಲಿಯರಾ? ನೆಕ್ಸ್ಟ್, ಒಂದು ವೇಳೆ ವಾರ್ಷಿಕ ಬಡ್ಡಿಯ ಲೆಕ್ಕ ಹಾಕುವ ಚಕ್ರಬಡ್ಡಿ ವಿಧಾನದಲ್ಲಿ ವಾರ್ಷಿಕ ಶೇಕಡ 30 ದರದಲ್ಲಿ 2 ವರ್ಷಗಳಲ್ಲಿ ಎಷ್ಟು ಮೊತ್ತವು 9,464 ಆಗಿ ಬೆಳೆಯುತ್ತದೆ? ಸೊ ನೋಡಿ ಕ್ವಶನ್ ಏನಿದೆ? ಒಂದು ವೇಳೆ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಚಕ್ರಬಡ್ಡಿ ಪ್ರಾಬ್ಲಮ್ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಇದೆ. ಸೊ ಇವಾಗ ನೋಡಿ ಏನು ಕೊಟ್ಟಿದ್ದಾನೆ? ರೇಟ್, ಬಡ್ಡಿಯ ದರ ಕೊಟ್ಟಿದ್ದಾನೆ. ರೇಟ್ = 30%. ಸಮಯ ಕೊಟ್ಟಿದ್ದಾನ ಎಷ್ಟಪ್ಪ? 2 ವರ್ಷ. ಹೌದಾ? ಇನ್ನೇನು ಕೊಟ್ಟಿದ್ದಾನೆ? ಒಂದು ಮೊತ್ತನ ಎಲ್ಲೋ ಬ್ಯಾಂಕ್ನಾಗ ಇಟ್ಟಾನೆ. 2 ವರ್ಷ ನಂತರ ಅಂದರೆ 9,464 ಆಗ್ಯದ. ಅಂದ್ರೆ ಏನು ಅಮೌಂಟ್ ಇದು? ಸಾಲ ಪ್ಲಸ್ ಬಡ್ಡಿ ಜೊತೆಗೆ ಆಗ್ಯದ. ಎಷ್ಟಾಗ್ಯದ? 9,464 ರೂಪಾಯಿ. ಇದು ಏನ್ರಿ ಅಮೌಂಟ್ ಆಗಿದ್ದು ನಾವು ಹೇಳತ್ತಿದ್ದು? ಸಾಲ ಬಡ್ಡಿ ಕೂಡಿ ಅಷ್ಟಾಗ್ಯದ. ಸೊ 30%. ಫಸ್ಟ್ ನೋಡ್ರಿ, ನಾನು ಯಾವಾಗಲೂ ಚಕ್ರ ಬಡ್ಡಿ ಒಳಗೆ ಏನು ಹೇಳ್ತೀನಿ? ರೇಟ್ 30% ಅನ್ನೋ ಫಸ್ಟು ಫ್ರ್ಯಾಕ್ಷನ್ ಒಳಗಡೆ ತೊಗೊಂಬರಿ. ರೇಟ್ 30% ಅಂದ್ರೆ ಹೆಂಗೆ ಬರ್ಕೋತೀರ? 30 ಡಿವೈಡೆಡ್ ಬೈ 100. ಅಂದರೆ 0 0 ಹೋಯ್ತು. ಅಂದರೆ ಎಷ್ಟು ಬಂತು? 3/10. ಅಂದರೆ 10 ರೂಪಾಯಿ ಸಾಲ ತೊಗೊಂಡ್ರೆ ಎಷ್ಟು ಬಡ್ಡಿ ಹಾಕಬೇಕು? 3 ರೂಪಾಯಿ ಬಡ್ಡಿ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈಗ ನಾನೇನು ಮಾಡ್ತೀನಿ? ರೇಷೋ ಮೆಥಡ್ನ ಅಪ್ಲೈ ಮಾಡ್ತೀನಿ. ಅಂದರೆ 10 ರೂಪಾಯಿ ಇರೋದನ್ನು 3 ರೂಪಾಯಿ ಬಡ್ಡಿ ಹಾಕಿದ್ರೆ ಎಷ್ಟಾಗುತ್ತೆ? 13 ರೂಪಾಯಿ. ಇದು ಏನಪ್ಪ? ಫಸ್ಟ್ ಇಯರ್. ನಾವಿನ್ನು ಎಷ್ಟು ವರ್ಷ ಹೋಗ್ಬೇಕು? 2 ವರ್ಷ ಹೋಗ್ಬೇಕು. ಮತ್ತೆ ಸೆಕೆಂಡ್ ಇಯರ್ಗೆ ಏನಾಗುತ್ತೆ? ಸೆಕೆಂಡ್ ಇಯರ್ಗೆ ಮತ್ತೆ 10 ಇರೋದು 13 ಆಗುತ್ತೆ. ಗುಣಾಕಾರ ಮಾಡಿ 10 10 100, 13 13 169. ನೋಡಿ ಈ ಸೆಕ್ಷನ್ ಏನು ಹೇಳುತ್ತೆ? ಸಾಲ. ಈ ಸೆಕ್ಷನ್ ಏನು ಹೇಳುತ್ತೆ? ಸಾಲ ಜೊತೆಗೆ ಬಡ್ಡಿ. ಓಕೆ, ಬಟ್ ಇವಾಗ ನೋಡಿ 169 ಇದೆ. 169 ಅಲ್ಲ, ಆ್ಯಕ್ಚುಲಿ ಏನಿದೆ? 9,464 ಸಾಲ ಬಡ್ಡಿ. ಅಂದರೆ ಎಷ್ಟು ಇಂಟು ಮಾಡಿದ್ದಾರೆ? ಸಿಂಪ್ಲಿ ಕಟ್ತಾ ಹೊಡೀರಿ. 13 ಮಗ್ಗಿ 13 13 169. 13 5 13 ಒಳ್ಳೆ 91. ನೆಕ್ಸ್ಟ್ 13 2 13 13 2 26. 13 ಒಳಗೆ 13 8 104 ಹೋಗುತ್ತೆ. ನೆಕ್ಸ್ಟ್ 13 1 1 ಅನ್ಪಾತ್ ನೋಡಿ. 13 5 65. 13 5 65. 13 6 78. ಅಂದರೆ 1 ಅನುಪಾತ ಬರೋಬ್ಬರಿ ಎಷ್ಟು ಬರುತ್ತೆ? ನಿಮಗೆ ಸ್ಕ್ರೀನ್ ಕಾಣಲಿಲ್ಲ ಅಂದರೆ, ಸೊ ನೋಡಿ ಇವಾಗ 1 ಅನುಪಾತ ಬರೋಬ್ಬರಿ 56 ಬಂತು. ನಿಮಗೇನು ಬೇಕಾಗಿದೆ? ಎಷ್ಟು ಇಟ್ಟಿದ್ದ ಮೊತ್ತ ಬೇಕಾಗಿದೆ? ಅಂದರೆ ಇದಕ್ಕೂ ಇಂಟು 56 ಮಾಡಿ. ಅಂದರೆ ಆನ್ಸರ್ ಏನು ಬರುತ್ತೆ? 5,600. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ಒಂದು ಕುರ್ಚಿ ನಮೂದಿಸಿದ ಬೆಲೆ 5,000 ಆಗಿದೆ. 10% ಮತ್ತು X% ಎರಡು ಅನುಕ್ರಮವಾಗಿ ರಿಯಾಯಿತಿಗಳನ್ನು ನೀಡಿದ ನಂತರ ಕುರ್ಚಿಯನ್ನು 3,150ಕ್ಕೆ ಮಾರಾಟ ಮಾಡಲಾಗಿದೆ. ಹಾಗಾದರೆ X ನ ಮೌಲ್ಯ ನೋಡಿ ಫ್ರೆಂಡ್ಸ್. ಈ ಥರ ಪ್ರಾಬ್ಲಮಲ್ಲಿ ಏನು ಮಾಡಿದಾನೆ?
5,000 ರೂಪಾಯಿ ಒಂದು ವಸ್ತು ಅಂದರೆ ಕುರ್ಚಿ ಇದು 3,150ಕ್ಕೆ ಮಾರ್ಯಾನ. ಯಾಕೆ ಮಾರ್ಯಾನ ಅಂದ್ರೆ 2 ಸರಿ ಡಿಸ್ಕೌಂಟ್ ಕೊಟ್ಟಾನ. ಒಮ್ಮೆ 10% ಕೊಟ್ಟಾನ, ಇನ್ನೊಂದು ಎಷ್ಟು ಸರಿ ಕೊಟ್ಟಾನ ಅಂತ ಡೈರೆಕ್ಟ್ ಕ್ವಶನ್ ಇದೆ. ಸಿಂಪಲ್. ಫಸ್ಟ್ ಏನು ಮಾಡಿ, ಟೋಟಲ್ ಓವರಾಲ್ ಎಷ್ಟಾಗಿದೆ ಪರ್ಸೆಂಟೇಜ್, ಓವರಾಲ್ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನೇನು ಹೇಳ್ತಿದ್ದೀನಿ, ಫಸ್ಟ್ 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ 10% ಡಿಸ್ಕೌಂಟ್ನ ಹೆಂಗೆ ಬರೀತೀರಾ, 100 ರೂಪಾಯಿ ಇರೋ ವಸ್ತುನ 90ಕ್ಕೆ ಮಾರ್ದ, 0 ಹೋಯ್ತು ಅಂದರೆ 9 10 ಬಂತು. ಅಂದರೆ 10 ರೂಪಾಯಿ ಇರೋ ವಸ್ತುನ ಎಷ್ಟಕ್ಕೆ ಮಾರ್ದ, 9 ರೂಪಾಯಿಗೆ ಮಾರ್ದ. ನೆಕ್ಸ್ಟ್ ಎರಡನೇ ಡಿಸ್ಕೌಂಟು ಮಾಡ್ಯಾನ, ಬಟ್ ಅದೇನು ಕೊಟ್ಟಿದ್ದಾನೆ ಅದೇ ನಮ್ದು ಇರೋದು ಚಾಲೆಂಜ್, ಎಕ್ಸ್ ಶೇಕಡ ಕಂಡು ಹಿಡಿದೆ. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಇರೋದನ್ನ ವಾಯ್ಗೆ ಮಾಡ್ಯಾನ ಅಂತ ತಿಳ್ಕೊರಿ, ಅದನ್ನೇ ಕಂಡಿಡ. ಓಕೆ, ಹಂಗಾದ್ರೆ ಅವನ ಬಲ್ಲಿ ಅಮೌಂಟ್ ಎಷ್ಟಿತ್ತು ರೀ, ನಮೂದಿಸಿದ ಬೆಲೆ 5,000 ಇತ್ತು. ಇವಾಗ ಎಷ್ಟಕ್ಕೆ ಮಾರಾತಾನ, 3,150. ಫಸ್ಟ್ ಇದನ್ನ ನೋಡ್ಕೊಳ್ಳಿ, ಇಲ್ಲಿ ಪಾಸಿಬಲ್ ಏನೋ 0 ಹೋಗುತ್ತೆ, ಇಲ್ಲಿ 0 ಹೋಯ್ತು. 5 ಮಗ್ಗಿ 5 ನೂರ್ಲೆ, ಇಲ್ಲಿ ಏನಾಗುತ್ತೆ 5 6 30. ಎಷ್ಟಾಗುತ್ತೆ 5 6 30, 5 3 15. ಕ್ಲಿಯರಾ? ಸೊ ಈಗ ಏನು ಮಾಡಿ, ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಎಷ್ಟು, ಇಲ್ಲಿ ಇಂಟು ಮಾಡಿದರೆ 900, ಈ ಕಡೆ ಇಂಟು ಮಾಡಿದರೆ 630. ಅಂದರೆ 900 ರೂಪಾಯಿ ಇದ್ದಿದ್ದನ್ನು, 900 ರೂಪಾಯಿ ಇರೋದನ್ನು 630ಕ್ಕೆ ಬಿಟ್ಟಿದ್ದಾನೆ. ಅಂದರೆ ಎಷ್ಟು ರೂಪಾಯಿ ಅಮೌಂಟ್ ಬಿಟ್ಟ, 270 ರೂಪಾಯಿ. ಎಷ್ಟಿತ್ತು, 900 ಇಂಟು 100 ಮಾಡಿ ನೋಡಿರಿ, 2 0 ಇತ್ತು. 9 9 27, ಎಷ್ಟು ಬಂತು, 30%. ಕ್ಲಿಯರ್ ಆಯ್ತಾ? ಸೊ ಇವೆಲ್ಲ ಶಾರ್ಟ್ ಟ್ರಿಕ್ಸ್ಗಳು ಈ ಥರನೇ ಮಾಡಬೇಕು. ಎಕ್ಸಾಮಲ್ಲಿ ನೀವು ಡಿಟೇಲ್ ಆಗಿ ಮಾಡ್ತಾ ಕೂತ್ರೆ ಯೂಸ್ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಒಂದು ಗೋಳದ ತ್ರಿಜ್ಯವು 4.2 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆ ಗೋಳದ ಘನಫಲ ಎಷ್ಟು? ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ, ಒಂದು ಗೋಳದ ತ್ರಿಜ್ಯವು, ಗೋಳ ಅಂದರೆ ಏನು, ಮೊನ್ನೆ ಶಿಪ್ನವಿ ಸೇಮ್ ಕ್ವಶನ್ ಬಂದಿತ್ತು. ಏನು, ಒಂದು ಚೆಂಡಿನ ಆಕೃತಿ ಅಥವಾ ಗ್ಲೋಬ್, ಭೂಮಿ ಆ ಟೈಪ್ ಗ್ಲೋಬ್ ಅಂತ, ಅದಕ್ಕೆ ಗೋಳ ಅಂತ ಕರೀತಾರೆ. ಸೊ ಗೋಳದ ತ್ರಿಜ್ಯ ಕೊಟ್ಟಿದ್ದಾನೆ, ಪಾಯಿಂಟಲ್ಲಿ ಕೊಟ್ಟಿದ್ದಾನೆ. ನೋಡಿ ಫ್ರೆಂಡ್ಸ್, ಇದು ತುಂಬ ಕಾಂಪ್ಲಿಕೇಟೆಡ್ ಇದೆ. ಪಾಯಿಂಟಲ್ಲಿ ಕೊಟ್ಟಿದ್ದಾನೆ, ಆಮೇಲೆ ಫಾರ್ಮುಲಾನು ಹೆವಿ ಇದೆ. ಸೊ ನಾನು ಹೆಂಗೆ ಮಾಡ್ತೀನಿ ನೋಡಿ ಇವಾಗ. ಸೊ ಸಿಂಪಲ್, ವ್ಯಾಲ್ಯೂಮ್ ಏನು, ಘನಫಲ ಏನಾದರೆ ವ್ಯಾಲ್ಯೂಮ್ ಈಕ್ವಲ್ ಟು, ಸೊ ಸಿಂಪಲ್ ಫಾರ್ಮುಲಾ, ವ್ಯಾಲ್ಯೂಮ್ ಈಕ್ವಲ್ ಟು ಏನಿದೆ, 4/3 5r³ ನೋಡಿ, ಇದು ಫಾರ್ಮುಲಾನೇ ಇದೆ ಈ ಟೈಪ್. ಸೊ r³ ಅಲ್ಲಿ 4.2 ಸೆಂಟಿಮೀಟರ್ನ 3 ಸರಿ ಗುಣಾಕಾರ ಮಾಡಬೇಕು. ಯೋಚನೆ ಮಾಡಿ, ಸಾಧ್ಯನೇ ಇಲ್ಲ ಇದು ಮಾಡೋಕ್ಕೆ. ಸೊ ಇದಕ್ಕೇನು ಟೆಕ್ನಿಕ್ ಯೂಸ್ ಮಾಡಬೇಕು. ಯಾವ ಥರ ಟೆಕ್ನಿಕ್ ಸರ್? ಇವಾಗ ನೋಡಿ, ಫಾರ್ಮುಲಾ ಪುಟ್ ಮಾಡಿ. 4/3, 5 ಅಂದರೆ ಏನ್ರಿ, 22/7. ಆರ್ ಅಂದರೆ ಏನ್ರಿ, ಆರ್ಕ್ ಅಂದರೆ 4.2 ಸೆಂಟಿಮೀಟರ್. ಕ್ಯೂಬ್ ಅಂದ್ರೆ ಏನು, 3 ಸಲ ಬರೀಬೇಕು. 4.2 ಇಂಟು 4.2. ಓಕೆ. ಸೊ ನೆಕ್ಸ್ಟ್ ನೋಡಿ, ಕಟ್ತಾ ಬಿಡ್ರಿ. 7 1 7 6 ಬಟ್ ಪಾಯಿಂಟಲ್ಲಿ ಇದೆ, ಎಷ್ಟಾಗುತ್ತೆ, 0.6 ಆಗುತ್ತೆ. ಓಕೆ. ನೆಕ್ಸ್ಟ್ 3 1 3 2 ಮತ್ತೆಷ್ಟು, 0.2 ಆಗುತ್ತೆ. ಕ್ಲಿಯರಾ? ಕಡ್ತಾ ಹೊಡೆಯೋದು ಕಂಪ್ಲೀಟ್ ಆದ. ಉಳಿತೇನು, 4 ಇಂಟು 22 0.2 4.2 ಇಂಟು 4.2. ಹೌದಾ ಸರ್? ಇನ್ನು ಯಾವ ಲೆವೆಲ್ಗೆ ಇಂಟು ಹೆಂಗೆ ಮಾಡಿದ್ರೆ ಇದು ಆನ್ಸರ್ ಹೆಂಗೆ ಬರ್ಬೇಕು, ಯಾವಾಗ ಮಾಡಬೇಕು, ಇದನ್ನೇ ಆಗುತ್ತೆ. ಸೊ ಟೆಕ್ನಿಕ್ ಯೂಸ್ ಮಾಡಿ. ಏನು, ಯೂನಿಟ್ ಡಿಜಿಟ್ ಟೆಕ್ನಿಕ್. ಹೆಂಗೆ, ಲಾಸ್ಟ್ ಏನಿದೆ 4.2ಗೆ ಲಾಸ್ಟ್ ಏನಿದೆ, ಇಲ್ಲಿ 2 ಇದೆ. ಸೊ 2 2 ಎಷ್ಟಪ್ಪ, 4. 4 2 ಎಷ್ಟಪ್ಪ, 8. 8 2 ಎಷ್ಟಪ್ಪ, 16. ಬಟ್ ಮತ್ತೆ ಈ 6 ಕನ್ಸಿಡರ್ ಮಾಡಿ. 6 4 ಎಷ್ಟಪ್ಪ, 24. ಈ ಲಾಸ್ಟ್ 4 ಡಿಜಿಟ್ ಇದೆನಾ? ಸೊ ಆನ್ಸರ್ ಏನು ಬರುತ್ತೆ, ಪಾಯಿಂಟ್ ಆದ ತಕ್ಷಣ ಏನಿದೆ, 4 ಡಿಜಿಟ್ ಇದೆಯಲ್ಲ, ಅದೇ ಆನ್ಸರ್ ಬರುತ್ತೆ. ಇದಕ್ಕೆ ಈ ಥರ ಟ್ರಿಕ್ ಯೂಸ್ ಮಾಡಬೇಕು. ಪೂರ್ತಿ ಗುಣಾಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಡೌಟ್ ಇದೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಕ್ಲಿಯರ್ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಡೌಟ್ ನೋಡಿರಿ. ಸೊ ಇವಾಗ ಏನಿದೆ, ಇಷ್ಟು ಬಂತ, ಅಟ್ಲೀಸ್ಟ್ ಇಷ್ಟು ಗೊತ್ತಾಗಿದೆಯಲ್ಲ 4.2 ಬಗ್ಗೆ. ನೆಕ್ಸ್ಟ್ ಏನು ಮಾಡಬೇಕು, ನಾನೇನು ಹೇಳಿದೆ, ಲಾಸ್ಟ್ ಯೂನಿಟ್ ಡಿಜಿಟ್ ಅಂದ್ರೇ ಬಿಡಿ ಸ್ಥಾನದಲ್ಲಿರೋಂಥ ಡಿಜಿಟ್ನ ತಗೋಬೇಕು. ನೋಡಿರಿ, 2 2 4, 4 2 8, 8 2 16. ಈಗ 16 ಬಂತಲ್ಲ, ಈಗ 16 ಬಂತಲ್ಲ, ಈ 6 ಕನ್ಸಿಡರ್ ಮಾಡಿ. ಸೊ 1 ಸೆಕೆಂಡ್. ಇವಾಗ ನೋಡಿ ಎಷ್ಟು ಬಂತು, 16 ಬಂತ. 2 2 4 4 2 8 8 2 16. ನೆಕ್ಸ್ಟ್ ಈ 6ದಿಂದ 6 4 24 ಮತ್ತು ಲಾಸ್ಟಿಗೆ ಹೆಂಗೆ ಉಳಿತು ಡಿಜಿಟು, 4 ಉಳಿತು. ಹಾಗಾಗಿ ನೋಡಿ, ಪಾಯಿಂಟ್ ಆದ ತಕ್ಷಣ ಏನು ಬರುತ್ತೆ, 4. ಸರ್ ಯಾಕೆ ಪಾಯಿಂಟ್ ಅಂದರೆ ಪಾಯಿಂಟ್ ಇರುತ್ತೆ. ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ, 310.46 ಸೆಂಟಿಮೀಟರ್ ಕ್ಯೂಬ್.
ನೆಕ್ಸ್ಟ್ ಸಿಂಪಲ್ ನೋಡ್ರಿ, ಇದೇನಿದೆ ಬೋರ್ಡ್ ಮಾಸ್ ರೂಲ್ ಇದೆ. 880 ಪ್ಲಸ್ 41 ಡಿವೈಡೆಡ್ ಬೈ 14 ಇಂಟು 84 ಮೈನಸ್ 26ರ ಮೌಲ್ಯ ಎಷ್ಟು? ಸಿಂಪಲ್ ನೋಡಿ, ಫಸ್ಟು 880 ಪ್ಲಸ್ 41 ಡಿವೈಡೆಡ್ ಬೈ 14 ಇಂಟು 84 ಮೈನಸ್ 26. ಹೌದಾ? ನೋಡಿ ಡೈರೆಕ್ಟ್ 14 ಆರ್ಲೆ 84 ಅಂದರೆ 880 ಪ್ಲಸ್ 41 ಇಂಟು 6 ಮೈನಸ್ 26. ನೆಕ್ಸ್ಟ್ ಗುಣಾಕಾರ ಮಾಡಿ. 880 ಪ್ಲಸ್ 6 1 6 6 4 24 ಮೈನಸ್ 26 ಪ್ಲಸ್ ಕೂಡಿಸ್ಕೊಳ್ಳಿ, ಎಷ್ಟಾಗುತ್ತೆ ಸೈಡಿಗೆ ಮಾಡಿ. 880ಗೆ 246, 6 8 4 12, 8 3 11. ಸೊ ಅದರಲ್ಲಿ ಏನು ಮಾಡ್ಬೇಕು ಇವಾಗ? ಮೈನಸ್ 26 ಅಂದರೆ ಎಷ್ಟಾಗಬೇಕು? 1100. ರೈಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಯು ತನ್ನ ಪ್ರಯಾಣದ ಮೊದಲ 11 ಕಿಲೋಮೀಟರನ್ನು 60 ನಿಮಿಷಗಳಲ್ಲಿ ಅಂದರೆ 1 ತಾಸಿನಲ್ಲಿ ಹೋಗ್ಯಾನೆ. ಮತ್ತೆ ಅದೇ ಪ್ರಯಾಣದ ಮುಂದಿನ 22 ಕಿಲೋಮೀಟರನ್ನು 30 ನಿಮಿಷಗಳಲ್ಲಿ ಕ್ರಮಿಸುತ್ತಾನೆ. ಹಾಗಾದರೆ ಇಡೀ ಪ್ರಯಾಣದ ಸರಾಸರಿ ವೇಗ. ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಸರಾಸರಿ ವೇಗ ಈಕ್ವಲ್ ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ. ಕ್ಲಿಯರಾ? ಸರಾಸರಿ ವೇಗ ಅಂದ್ರೆ ಏನ್ರಿ? ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ. ಆಗಿದ್ರೆ ಎವರೇಜ್ ಏನಂತಾರೆ? ಎವರೇಜ್ ಸ್ಪೀಡ್. ಸೊ ಫಸ್ಟ್ ನೋಡ್ರಿ, ಒಬ್ಬ ವ್ಯಕ್ತಿ ಏನು ಮಾಡ್ಯಾನ? ತನ್ನ ಪ್ರಯಾಣದ ಮೊದಲ 11 ಕಿಲೋಮೀಟರ್ ಹೋಗ್ಯಾನ. ಫಸ್ಟ್ 11 ಕಿಲೋಮೀಟರ್ ಹೋದ. ಕ್ಲಿಯರಾ? ಎಷ್ಟು ನಿಮಿಷ ತೊಗೊಂಡಿದ್ದಾನೆ? ಟೈಮ್ ಆಮೇಲೆ ಚೆಕ್ ಮಾಡೋಣ. ಫಸ್ಟ್ ಒಟ್ಟು ದೂರ ಚೆಕ್ ಮಾಡಿ. 11 ಕಿಲೋಮೀಟರ್ ಮತ್ತೆ ಪ್ರಯಾಣದ ಮುಂದಿನ 22 ಕಿಲೋಮೀಟರ್ ಅಂದ್ರೆ ಟೋಟಲ್ ಎಷ್ಟು ಹೋದಂಗಾಯ್ತು? 22 ಅಂದರೆ ಒಟ್ಟು 11 ಪ್ಲಸ್ 22 ಆಯ್ತು. ಸಮಯ ನೋಡ್ರಿ, ಫಸ್ಟ್ ಏನು ತೊಗೊಂಡಿದ್ದಾನೆ? ಸಮಯ ಎಷ್ಟು? 60 ಮಿನಿಟ್ ಅಂದರೆ 1 ಗಂಟೆ. ನೆಕ್ಸ್ಟ್ 30 ಮಿನಿಟ್ಸ್ ಅಂದರೆ 1.5 ಗಂಟೆ. ಓಕೆ, 1 ಗಂಟೆ 30 ನಿಮಿಷ ತೊಗೊಂಡಿದ್ದಾನೆ. ಕ್ಲಿಯರಾ? ಹಂಗಂದ್ರೆ ಎಷ್ಟಾಗುತ್ತೆ ಇದು? 33 ಕಿಲೋಮೀಟರ್. ಸರ್ 1.5 ಗಂಟೆ ಹೆಂಗೆ ತೊಗೋಬೇಕು? ಸೊ ಇವಾಗ ನೋಡಿ, ನಾನು ಯಾವಾಗಲೇ ಹೇಳಿದ್ನಲ್ಲ, ಇದರಲ್ಲಿ ಸರಳ ಬಡ್ಡಿಯಲ್ಲಿ ತಿಂಗಳುಗಳಿದ್ದಾಗ ಹೆಂಗೆ ಕನ್ವರ್ಟ್ ಮಾಡ್ಕೊಂಡೇವು, ಇದನ್ನು ಸಮಯ ನಿಮಿಷ ಇದ್ದದನ್ನು ಅವರ್ಗೆ ಕನ್ವರ್ಟ್ ಮಾಡ್ಬೇಕು. ಹೆಂಗೆ? ಇವಾಗ 1 ಗಂಟೆದ ಪ್ರಾಬ್ಲಮ್ ಇಲ್ಲ, ಬಟ್ ನಮಗೆ ಪ್ರಾಬ್ಲಮ್ ಎಲ್ಲ ಆಗ್ತಿದೆ 30 ನಿಮಿಷದ್ದು. ಹಂಗಂದ್ರೆ 1 ಗಂಟೆಯಲ್ಲಿ ಎಷ್ಟು ನಿಮಿಷ ಇರುತ್ತೆ? 60 ನಿಮಿಷ. ಅಂದರೆ 0 0 3 3 ಅಂದರೆ ಎಷ್ಟು ಬಂತು? 1 1/2 ಬಂತು. ಮತ್ತೆ ಮಿಶ್ರ ಭಿನ್ನ ರಾಶಿ ಆಯ್ತು, ಇದನ್ನು ಕನ್ವರ್ಟ್ ಮಾಡ್ಕೊರಿ. 2 2 2 ಪ್ಲಸ್ 1 ಅಂದರೆ 3/2. ಸೊ ಇವಾಗ ಏನು ಮಾಡ್ರಿ? 3/2 ಅಂದರೆ ಇದು ಇಂಟು ಮೇಲೆ ಹೋಗುತ್ತೆ, 2 ಆಗುತ್ತೆ. ಕ್ಲಿಯರಾ? ಇವಾಗ 3 1 3 11 ಅಂದರೆ ಎಷ್ಟಾಗುತ್ತೆ? 11 22 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ? ಎವರೇಜ್ ಸ್ಪೀಡ್ ಆಗುತ್ತೆ. 22 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಫ್ರೆಂಡ್ಸ್, ಇದು ನೋಡಿ, 4 ಸಂಖ್ಯೆಗಳ ಸರಾಸರಿ 52 ಆಗಿದೆ. ಹೌದಾ? 4 ಸಂಖ್ಯೆಗಳ ಸರಾಸರಿ 52 ಆಗಿದೆ. ಮೊದಲು 2 ಸಂಖ್ಯೆಗಳ ಸರಾಸರಿ ನಂತರ ನೋಡಿ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಫಸ್ಟ್ ನೋಡ್ರಿ, 4 ಸಂಖ್ಯೆಗಳ ಸರಾಸರಿ 52 ಅದು. ಮೊದಲ 2 ಸಂಖ್ಯೆಗಳ ಸರಾಸರಿ ನಂತರದ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟು ಆಗಿದೆ. ಸೊ ನಾನೇನು ಮಾಡ್ತೀನಿ? ಫಸ್ಟ್ ಆಫ್ ಆಲ್ ಏನು? 4 ಸಂಖ್ಯೆಗಳ ಸರಾಸರಿ 52 ಅಂದರೆ ಒಟ್ಟು ಸಂಖ್ಯೆಗಳ ಮೊತ್ತ. ಹೆಂಗೆ ಕಂಡು ಹಿಡ್ತೀರಿ? ಒಟ್ಟು ಸಂಖ್ಯೆಗಳ ಮೊತ್ತ ಬೇಕಂದ್ರೆ ಏನು ಮಾಡಬೇಕು? ಸಂಖ್ಯೆ ಗುಣಾಕಾರ ಸರಾಸರಿ. ಸಂಖ್ಯೆ ಗುಣಾಕಾರ ಸರಾಸರಿ. ಹಾಗಾದರೆ ನೋಡಿ, ಇವಾಗ ಸಂಖ್ಯೆ ಎಷ್ಟಿದ್ದಾವೆ? 4. ಸರಾಸರಿ ಎಷ್ಟಿದೆ? 52 ಅಂದರೆ ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 208. ಟೋಟಲ್ ಮೊತ್ತ ಎಷ್ಟು ಬಂತು? 208. ಓಕೆ, ಸಾರಿ. ಹಾಂ, ನೆಕ್ಸ್ಟ್ ನೋಡಿ, ಇವಾಗ ಮೊತ್ತ ಎಷ್ಟು ಬಂತು? 208 ಬಂತು. ಸೊ ನಾನು ಏನು ಹೇಳ್ತಿದ್ದೀನಿ ಇವಾಗ? ಟೋಟಲ್ ಎಷ್ಟು ಬಂತು? ಬಟ್ ಕ್ವಶನಲ್ಲಿ ನೋಡಿ, ನಾನು ಏನು ಕನ್ಸಿಡರ್ ಮಾಡ್ತೀನಿ, ಈಗ ಒಂದು ಸಂಖ್ಯೆ ಇದೆ ಅಂತ. 1, 2ನೇ ಸಂಖ್ಯೆ, 3ನೇ ಸಂಖ್ಯೆ, 4ನೇ ಸಂಖ್ಯೆ. ಸೊ ಟೋಟಲ್ ಎಷ್ಟಾಯಿತು? 208 ಆಯಿತು. ಓಕೆ, ಅವನೇನು ಹೇಳ್ತಿದ್ದಾನೆ? ಈ ಮೊದಲ ಎರಡನೇ ಸಂಖ್ಯೆಗಳು ಕೊನೆಯ 2ನೇ ಸಂಖ್ಯೆಯ 3 ಪಟ್ಟಿದೆ ಅಂದರೆ 3:1 ಇದೆ ಅಂತ ಹೇಳ್ತಿದ್ದಾನೆ ಅವನು. ಓಕೆ, ಹಾಗಾದ್ರೆ ನೀವು ಏನು ಮಾಡ್ರಿ? ಸಿಂಪಲ್ ಮತ್ತೆ ಅನುಪಾತ 4 ಅನುಪಾತ ಬರೋಬ್ಬರಿ. ಟೋಟಲ್ ಅಮೌಂಟ್ ಎಷ್ಟಿದೆ ಇವಾಗ? 208.
ಹಾಗಾದರೆ 1 ಅನುಪಾತ ಅಂದರೆ ಎಷ್ಟಾಗುತ್ತೆ? 4 5 20, 4 2 ಅಂದರೆ 1 ಅನುಪಾತ ಅಂದರೆ ಎಷ್ಟು ಬಂತು? 52 ಬಂತು. ನಮಗೇನು ಕೇಳಿದಾನೆ ಇವಾಗ? ಮೊದಲ ಎರಡು ಸಂಖ್ಯೆಗಳ ಮೊತ್ತ ಅನುಪಾತ ಏನಿದೆ? 3 ಇದೆ. ಇಂಟು 3 ಮಾಡಿ. 3 2 6, 3 5 15. ಹಾಗಾದ್ರೆ ಏನು ಬರುತ್ತೆ ಆನ್ಸರು? 156. ನೆಕ್ಸ್ಟ್ ಮತ್ತೆ ನೋಡಿ, ಬೋರ್ಡ್ ಮಾಸ್ ಮೇಲಿದೆ, ಬ್ರ್ಯಾಕೆಟಲ್ಲಿದೆ. ನೋಡಿ ಫ್ರೆಂಡ್ಸ್, ಈ ಥರ ಪ್ರಾಬ್ಲಮಲ್ಲಿ ಇದ್ದಾಗ ಫಸ್ಟ್ ಏನು ಮಾಡಬೇಕು? ಬ್ರ್ಯಾಕೆಟ್ ರೂಲ್ ಏನು ಹೇಳುತ್ತೆ? ಬೋರ್ಡ್ ಮಾಸ್ ಬಿ ಅಂದರೆ ಬ್ರ್ಯಾಕೆಟಲ್ಲಿ ಏನು ಬರುತ್ತೆ? ಸ್ಕ್ವಯರ್ ಬ್ರ್ಯಾಕೆಟ್, ಫ್ಲವರ್ ಬ್ರ್ಯಾಕೆಟ್, ರೌಂಡ್ ಬ್ರ್ಯಾಕೆಟ್. ಫಸ್ಟ್ ಏನು ಮಾಡಬೇಕು? ರೌಂಡ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡಿ ಹೊರಗಡೆ ಬರಬೇಕು. ನೆಕ್ಸ್ಟ್ ಫ್ಲವರ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡಿ ಹೊರಗಡೆ ಬರಬೇಕು. ಆವಾಗ ಫೈನಲಿ ಏನು ಮಾಡಬೇಕು? ಸ್ಕ್ವೇರ್ ಬ್ರ್ಯಾಕೆಟ್ನ ಕ್ಲೀನ್ ಮಾಡಿ ಮತ್ತೆ ಎಡಬಲಕ್ಕೆ ಹೋಗ್ಬೇಕು. ಇವಾಗ ನೋಡಿ, ಓಕೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಇವಾಗ? ಇನ್ನರ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡ್ತೀನಿ. ಸಪ್ರೇಟಾಗಿ ಮಾಡ್ಕೊಂಡ್ಬಿಡೋಣ, ನಮಗೆ ಸ್ಪೇಸ್ ಇಲ್ಲ. ಇವಾಗ ನೋಡಿ, 24 ಇಂಟು 4 ಡಿವೈಡೆಡ್ ಬೈ 16. ನೋಡಿ, 4 ಒಂದಲೇ 4 4 16, 4 ಒಂದಲೇ ಓಕೆ 4 6 24. ಕ್ಲಿಯರ್ ಆಯ್ತಾ? ಈ ಇಡೀ ಬ್ರ್ಯಾಕೆಟಿಂದ ನಮ್ಗೆ ಆನ್ಸರ್ ಎಷ್ಟು ಬಂತು? 6 ಬಂತು. ಕ್ಲಿಯರ್ ಆಯ್ತಾ? ಇಷ್ಟೇ ಇರೋದು ಪ್ರಾಬ್ಲಮ್ ಇರೋದು. ನೀವು ನೀಟಾಗಿ ಬೈಫ್ರಿಕೇಟ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಕ್ಲಿಯರಾ? ಇವಾಗ ಎಷ್ಟು ಬಂತು ಆನ್ಸರ್ ಇದ್ರದ್ದು? 6 ಬಂತು. ಹೌದಾ? ಸೊ ಇದ್ರದ್ದು ಆನ್ಸರ್ ಏನು ಬಂತು? 6. ನಾನು ಈಗ ಪುಟ್ ಮಾಡ್ತೀನಿ ನೋಡಿ. 19 ಇಂಟು 24 ಡಿವೈಡೆಡ್ ಬೈ 4 ಆಫ್ ಇದ್ರೆ ಎಷ್ಟು ಬಂತು ವ್ಯಾಲ್ಯೂ? ನಿವಾಗಲೇ ಮಾಡಿದ್ದೀವಲ್ಲ, 6 ಬಂತು. ಇವಾಗ 6 ಪುಟ್ ಮಾಡ್ತೀನಿ. ಸೊ ಬ್ರ್ಯಾಕೆಟ್ ಕಂಪ್ಲೀಟ್. ಇವಾಗ 9 ಇಂಟು 24 ಡಿವೈಡೆಡ್ ಬೈ 4 24. ಕ್ಲಿಯರಾ? ಸೊ ನೆಕ್ಸ್ಟ್ 9 ಇಂಟು 24ರಲ್ಲಿ 21 ಹೋದ್ರೆ ಎಷ್ಟಪ್ಪ? 19 ಸಾರಿ ಇದೆ. ಓಕೆ 24ರಲ್ಲಿ 24 ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ? 19. ನೆಕ್ಸ್ಟ್ ಮತ್ತೆ ನೋಡಿ, ಬೋರ್ಡ್ ಮಾಸ್. ಸೊ ಸಿಂಪಲ್ ನೋಡಿ, ಇವಾಗ ಏನಿದೆ? 16 ಗುಣಾಕಾರ 9 ಪ್ಲಸ್ 4 ಮೈನಸ್ 13 ಇಂಟು 14 ಡಿವೈಡೆಡ್ ಬೈ 50 ಮೈನಸ್ 12 ಪ್ಲಸ್ 12. ಕ್ಲಿಯರಾ? ಸೊ ಇವಾಗ ನೋಡಿ, 16 ಇಂಟು 9ರಲ್ಲಿ 4 ಕೂಡಿಸಿ 13 ಮೈನಸ್ 13 ಇಂಟು 14 ಡಿವೈಡೆಡ್ ಬೈ 50 ಮೈನಸ್ 12ರಲ್ಲಿ 12 ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ? 24. ಕ್ಲಿಯರಾ? ನೋಡಿ ಫ್ರೆಂಡ್ಸ್, ಎಷ್ಟೋ ಜನ ಮಿಸ್ಟೇಕ್ ತಪ್ಪೇನು ಮಾಡ್ತೀರಾ ನೀವು? 16ಕ್ಕೆ 13 ಗುಣಾಕಾರ ಮಾಡ್ತಾ ಕೊಡ್ತೀರಿ. ಇಲ್ಲಿ 13ಕ್ಕೆ 14 ಗುಣಾಕಾರ ಮಾಡ್ತಾ ಕೊಡ್ತೀರಿ. ಮಾಡಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ. ಇವಕ್ಕೆಲ್ಲ ಶಾರ್ಟ್ ಟ್ರಿಕ್ಸ್. ಏನು? ಸಿಂಪ್ಲಿ 13 ಇಲ್ಲಿ 13 ಇದೆನಾ? ಇಲ್ಲಿ 13 ಇದೆನಾ? ಹೊರಗಡೆ ತೊಗೊಂಬಿಡಪ್ಪ. ಅದು 13 ನಾ ಹೊರಗಡೆ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿತು? 16 ಉಳಿತು. ಇಲ್ಲಲ್ಲಿ ಏನು ಉಳಿತು? 13 ಹೊರಗೆ ಬಂದ್ರೆ ಏನಾಗುತ್ತೆ? 14 ಉಳಿತೆ. ಡಿವೈಡೆಡ್ ಬೈ 50ರಾಗ 24 ಹೋದ್ರೆ ಎಷ್ಟಪ್ಪ? 26. ಕ್ಲಿಯರಾ? ಎಷ್ಟು ಈಸಿ ಆಯ್ತು ನೋಡಿ. ಇವಾಗ ಬ್ರ್ಯಾಕೆಟಲ್ಲಿ ಇವಾಗ ನೋಡಿ, ನಾನು ಇಲ್ಲಿ ಬರಿತೀನಿ ನೋಡ್ರಿ. ನೆಕ್ಸ್ಟ್ 13 16ರಲ್ಲಿ 14 ಹೋದ್ರೆ ಎಷ್ಟಪ್ಪ? 2 ಡಿವೈಡೆಡ್ ಬೈ ಎಷ್ಟಾಗುತ್ತಪ್ಪ? 26. ನೋಡಿ, 13 ಒಂದಲೇ 13 ಎರಡಲೇ ಈ 2 ಹೋದ್ರೆ ಆನ್ಸರ್ ಏನು ಬರುತ್ತೆ? 1. ನೋಡಿ, ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಗುಣಾಕಾರ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು. ಓಕೆ ನೆಕ್ಸ್ಟ್, ಒಂದು ಸಿನಿಮಾ ಟಿಕೆಟ್ನ ಬೆಲೆಯು 18% ಹೆಚ್ಚಿಸಲಾಯಿತು. ಟಿಕೆಟ್ನ ಬೆಲೆಯಲ್ಲಿ ಹೆಚ್ಚಳದಿಂದಾಗಿ ಪ್ರೇಕ್ಷಕರ ಸಂಖ್ಯೆ 25% ಕಡಿಮೆಯಾಯಿತು. ಹಾಗಾದರೆ ಆದಾಯದ ಮೇಲೆ ಪರಿಣಾಮ ಎಷ್ಟು? ನೋಡ್ರಿ, ಇಂಥ ಪ್ರಾಬ್ಲಮ್ಗಳಿಗೆ ಇದಕ್ಕೂ ಒಂಥರ ಟ್ರಿಕ್ ಇರುತ್ತೆ. ಏನು? ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. 25 ನೋಡಿ, ಒಂದು ಸಿನಿಮಾ ಟಿಕೆಟ್ ಬೆಲೆ 18% ಹೆಚ್ಚಿಸಲಾಯಿತು. ಸೊ 18% ಹೆಚ್ಚಿನ ಅಂದ್ರೆ ಏನಾಗುತ್ತೆ ರೀ? ಅಂದರೆ ಮುಂಚೆ 100 ಇತ್ತು, ಇವಾಗ 118. ಹೌದಾ? ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಒಂದು ಸಿನಿಮಾ ಟಿಕೆಟ್ನ ಬೆಲೆ 18% ಹೆಚ್ಚಿಸಲಾಯಿತು. ಸೊ 18%. ಸೊ ಇವಾಗ ನೋಡಿ, 18% ಏನು ಮಾಡ್ತಿದ್ದಾನೆ? ರೇಟ್ ಜಂಪ್ ಆಗ್ತಿದೆ. ಅಂದರೆ 18% ಅಂದರೆ ಹೆಂಗೆ ತೋರ್ತೀರಾ? ಫಸ್ಟ್ 100 ರೂಪಾಯಿ ರೇಟ್ ಇದ್ದರೆ ಇವಾಗ ಎಷ್ಟಾಗತ್ತದ? 118. ಕ್ಲಿಯರಾ? ಅದೇ ಥರ ಇದೇನಾಯ್ತು ರೀ? ದುಡ್ಡಿಂದಾಯಿತು, ಪ್ರೈಸ್. ಸೊ ಇದೇನಾಯಿತು? ಪ್ರೈಸ್ ಆಯಿತು. ಅದೇ ಥರ ಜನ ಏನು ಮಾಡ್ತಿದ್ದಾರೆ? 25% ರೇಟ್ ಕಡಿಮೆ ಆಯಿತು. ಸರ್ 25% ರೇಟ್ ಕಡಿಮೆ ಅಂದರೆ ಹೆಂಗೆ ಬರ್ಕೋತೀರಾ? ಸೊ 25 ಡಿವೈಡೆಡ್ ಬೈ 100.
21 24 ಅಂದರೆ ಮುಂಚೆ 4 ಜನ ಬರ್ತಿದ್ರೆ ಒಬ್ಬ ಕಡಿಮೆ ಆಗ್ತಿದ್ದಾನೆ ಅಂದರೆ 3 ಬಂತು. ಅರ್ಥ ಆಗ್ತಿದನಾ? ಇದೇನಾಯ್ತು? ಜನರ ಸಂಖ್ಯೆ ಆಯಿತು. ಹಾಗಾದರೆ ಫಸ್ಟ್ ರೇಟ್ ಎಷ್ಟಿತ್ತು? 100 ರೂಪಾಯಿ ಇತ್ತು. ಎಷ್ಟು ಜನ ಬರ್ತಿದ್ರು? 118 ಜನ ಬರ್ತಿದ್ರು. ಇವಾಗ ಏನಾಗ್ತಿದೆ? ಫಸ್ಟ್ ಕಡಿಮೆ ಇದ್ದಾಗ 4 ಜನ ಬರ್ತಿದ್ರು. ಇವಾಗ ರೇಟ್ ಹೆಚ್ಚಾದ ತಕ್ಷಣ 3 ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಹಾಗಾದರೆ ಗುಣಾಕಾರ ಮಾಡಿ 4ಕ್ಕೆ 400, 3 24, 3 1 3 2 5, 3 1 3. ನೋಡಿ ಫ್ರೆಂಡ್ಸ್, ಅಫ್ಕೋರ್ಸ್ ಬಿಸ್ನೆಸ್ ಡೌನ್ ಆಗಲೇಬೇಕು. ಯಾಕೆ ರೇಟ್ ಜಂಪ್ ಮಾಡಿದ್ದಾನೆ? 400 ಇದ್ದಿದ್ದು 354 ಆಗಿದೆ ಅಂದರೆ ಎಷ್ಟು ರೂಪಾಯಿ ಕಡಿಮೆ ಆಯಿತು? 46 ಡಿವೈಡೆಡ್ ಬೈ 400. ನಿಮಗೇನು ಪರ್ಸೆಂಟೇಜ್ ಕಂಡುಹಿಡಿಯೋದಿದ್ದಾನೆ? 0 ಇತ್ತು. ಸೊ 46ಗೆ 4ರಲ್ಲಿ ಭಾಗಾಕಾರ ಮಾಡಿ. 4 1 4 0. ನೆಕ್ಸ್ಟ್ 4 1 4 ಎಷ್ಟು ಬಿತ್ತು? 2 ಪಾಯಿಂಟ್ ಕೊಟ್ಟು 0 ತಗೋರಿ. 4 5 20. ಹಾಗಾದರೆ ಎಷ್ಟಾಗುತ್ತೆ? 11.5% ಏನಾಗುತ್ತೆ? ಕಡಿಮೆ ಆಗುತ್ತದೆ. ನೆಕ್ಸ್ಟ್, ಒಂದು ಕೆಲಸವನ್ನು 18 ಜನ ಪುರುಷರು 13 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಾದರೆ ಅದೇ ಕೆಲಸವನ್ನು 54 ಪುರುಷರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಸಿಂಪಲ್ MDH ಫಾರ್ಮುಲಾ. ಸೊ ಏನು ಮಾಡ್ತೀರಾ? ಒಂದು ಕೆಲಸವನ್ನು 18 ಜನ ಎಷ್ಟು ದಿನದಾಗ ಮಾಡತ್ತಾರ್ರಿ? 13 ದಿನದಾಗ. ಸೇಮ್ ಒಂದು ಕೆಲಸ, ಅದನ್ನು ನಾನು ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಅದೇ ಕೆಲಸನ 54 ಜನ ಎಷ್ಟು ದಿನಗಳಲ್ಲಿ? ಡೇ. ಓಕೆ, ಕಡ್ತಾ ನೋಡ್ರಿ ಎಲ್ಲೆಲ್ಲಿ ಹೋಗುತ್ತೆ? 18 ಇಂಟು 13 ಡಿವೈಡೆಡ್ ಬೈ 54 ಈ ಸೈಡ್ ತೊಗೊಂಬಂದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಈಕ್ವಲ್ ಟು ಡೇ. ನೆಕ್ಸ್ಟ್ 18 18 3 54 ಅಂದರೆ ಡಿ ಇಸ್ ಕೊಟ್ಟು ಎಷ್ಟು ಬಂತು? 13/3. 13/3. ಕ್ಲಿಯರಾ? ನೆಕ್ಸ್ಟ್ 19ನೇ ಕ್ವಶನ್. ಒಂದು ವೇಳೆ 25ಅನ್ನು ಒಂದು ಸಂಖ್ಯೆಯಿಂದ ಕಳೆದರೆ ಆಗ ಆ ಸಂಖ್ಯೆಯು ತನ್ನ ಮೌಲ್ಯದ ಶೇಕಡ 50ರಷ್ಟಾಗುತ್ತದೆ. ಓಕೆ ಸರ್, ಆ ಸಂಖ್ಯೆ ನಾನು ಏನಂತ ಅನ್ಕೋತೀನಿ? ಎಕ್ಸ್ ಅಂತ ಅನ್ಕೋತೀನಿ. ಗೊತ್ತಿಲ್ಲ ನನಗೆ ಆ ಸಂಖ್ಯೆ ಏನಿದೆ. ಕ್ಲಿಯರಾ? ಹಾಗಾದ್ರೆ ಈ ಸಂಖ್ಯೆ ಈ ಎಕ್ಸ್ನಲ್ಲಿ ಎಷ್ಟು? 25ಅನ್ನು ಕಳೆದಾಗ ಆ ಸಂಖ್ಯೆಯ 50% ಆಗುತ್ತದೆ. ಅಂದರೆ ಈ ಸಂಖ್ಯೆಯ 50%. ಸಿಂಪಲ್. ಇದು ಬರೀಲಾಕ ಬಂದರೆ ನಿಮ್ಮದು ಆನ್ಸರ್ ಬಂದಂಗೆ. ಮಾಡಿ, ಸಾಲ್ವ್ ಮಾಡಿ. ಎಕ್ಸ್ ಮೈನಸ್ 25 ಈಕ್ವಲ್ ಟು ಎಕ್ಸ್ ಇಂಟು 50% ಅಂದರೆ ಹೆಂಗೆ ಬರ್ಕೊತೀರಿ? 50/100. 51 52 ಅಂದರೆ ಎಕ್ಸ್ ಮೈನಸ್ 25 ಈಕ್ವಲ್ ಟು x/2. ಗುಣಾಕಾರ ಮಾಡಿ. ಈ ಸೈಡ್ ಬಂದರೆ ಏನಾಗುತ್ತೆ? ಗುಣಾಕಾರ ಆಗುತ್ತೆ. ಸೊ 2x ಮೈನಸ್ 50 ಈಕ್ವಲ್ ಟು ಎಕ್ಸ್. ಸೊ ಎಕ್ಸ್ ಈಕ್ವಲ್ ಟು 2x. ಈ ಎಕ್ಸ್ನ ಈ ಸೈಡ್ ತೊಂಬರಿ. ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? 50. ಹಾಗಿದ್ರೆ ಆ ಸಂಖ್ಯೆ ಎಷ್ಟು ಇರುತ್ತೆ? 50. ನೆಕ್ಸ್ಟ್ ಕೊನೆಯ ಕ್ವಶನ್ ನೋಡಿ. ಒಂದು ವೇಳೆ ಒಂದು ಮೇಜಿನ ಮಾರಾಟ ಬೆಲೆಯು ಅದರ ಅಸಲು ಬೆಲೆ 25% ಆಗಿದ್ದರೆ, ಫಸ್ಟ್ ಆಫ್ ಆಲ್ ನೋಡ್ರಿ, ಮಾರಾಟದ ಬೆಲೆ ಅಂದರೆ SP. ಒಂದು ವಸ್ತುವಿನ ಒಂದು ಮೇಜಿನ ಮಾರಾಟದ ಬೆಲೆ. ಅಸಲು ಬೆಲೆ ಅಂದ್ರೆ ಏನ್ರಿ? CP. ಮಾರಾಟದ ಬೆಲೆ 25% ಆಗಿದೆ. ಸಿಂಪಲ್. ಇಷ್ಟು ಬರ್ಕೊಂಡ್ರೆ ಮುಗಿದೋಯ್ತು ಆನ್ಸರ್. ಹಾಗಾದರೆ ನೋಡಿ, ನಾನೇನು ಹೇಳ್ತೀನಿ? CP ಒಂದು ಸೈಡ್ ಅಂದರೆ ಲೆಟರ್ ಒಂದು ಸೈಡ್ ಮಾಡಿ, ನಂಬರ್ ಒಂದು ಸೈಡ್ ಮಾಡಿ. SP/CP ಈಕ್ವಲ್ ಟು 25/100. ಓಕೆ. ನೆಕ್ಸ್ಟ್ ನೋಡಿ, ಇವಾಗ CP ಎಷ್ಟಾಯ್ತು? 100 ಆಯಿತು. SP ಎಷ್ಟಾಯ್ತು? 25. 100 ರೂಪಾಯಿಗೆ ತಂದಂಥ ವಸ್ತುನ 25ಕ್ಕೆ ಮಾರ್ತಾ ಇದ್ದಾನೆ ಅಂದರೆ ಎಷ್ಟು ಲಾಸ್ ಆಯ್ತಪ್ಪ? 100 ರೂಪಾಯಿಗೆ ತಂದಿರೋ ವಸ್ತುನ 25ಕ್ಕೆ ಮಾರ್ತಿದ್ದಾನೆ ಅಂದರೆ 75 ಲಾಸ್ ಆಯ್ತು ಸರ್. ಡಿವೈಡೆಡ್ ಬೈ ಯಾವಾಗಲೂ ಏನು ಇಟ್ಕೋಬೇಕು? CP ಎಷ್ಟಿದೆ? 100 ಇಂಟು 100. ಸೊ 100 ಹೋದರೆ ಸೊ ಎಷ್ಟಾಯ್ತು? 75% ಲಾಸ್ ಆಗುತ್ತೆ. ಸೊ ಆನ್ಸರ್ 75% ಲಾಸ್. ಸೊ ಫ್ರೆಂಡ್ಸ್ ನೋಡ್ರಿ, ನೀಟ್ ಆಯ್ತಾ? ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಇದು 3ನೇ ಶಿಫ್ಟಿಗೆ ಕೇಳೋಂಥ ಕ್ವಶನ್ ಪೇಪರು. ಆಲ್ಮೋಸ್ಟ್ ಎಲ್ಲ 20 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ವಿಡಿಯೋನ ರಿಪೀಟಾಗಿ ನೋಡಿರಿ. ತಿಳಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ಯಾವ ಕ್ವಶನ್ ನೋಡಿ ಫ್ರೆಂಡ್ಸ್, ಯಾವ ಕ್ವಶನ್ ನಿಮಗೆ ಇನ್ನೊಂದು ಸರಿ ಇದು ಸ್ವಲ್ಪ ಡೌಟ್ ಇದೆ, ಇನ್ನೊಂದು ಸ್ವಲ್ಪ ಹೇಳಿ ಅಂತ ಕಮೆಂಟ್ ಮಾಡಿರಿ. ಅದನ್ನು ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಅದನ್ನು ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿ. ಕ್ಲಿಯರಾ?
ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಸುತ್ತೀನಿ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದೇ ಹೇಳಿದ್ನಲ್ಲ. ಆಮೇಲೆ ಸಪೋರ್ಟ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಆಮೇಲೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ಡೈಲಿ ಒಂದು ಕ್ವಶನ್ ಪೇಪರ್ ಅಪ್ಡೇಟ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.